ನಿನ್ನೆನೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬರು ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿ ಒಂದು ಗುಂಪು ಪ್ರಚೋದನೆಗೊಂಡು ಅವರು ಪೊಲೀಸರು ಸೋಮಠ ಕೇಸ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಿದ್ರು ಕೂಡ ಅವರು ಬೇಗ ಬೇಲ್ ಸಿಕ್ಬಿಡುತ್ತೆ, ಅವನಿಗೇನು ಆಗೋದಿಲ್ಲ, ನಮಗೆ ಕೊಡಿ ಅಂತ ಹೇಳಿ ಅವರು ಡಿಮ್ಯಾಂಡ್ ಮಾಡಿದ್ರು. ಅದಕ್ಕೋಸ್ಕರ ಪೊಲೀಸರು ಬಲ ಪ್ರಯೋಗ ಮಾಡಿ ಅವರಿಗೆ ಚದುರಿಸಿದ್ದಾರೆ. ಈಗ ಅದರಲ್ಲಿ ಕೆಲವರು ಕಲ್ಚೂರಾಟ ಮಾಡಿ ಕೆಲವು ವಾಹನಗಳಿಗೆ ಜಖಮಾಗಿದೆ, ಕೆಲವು ಜನಕ್ಕೂ ಕೂಡ ಏಟಾಗಿದೆ. ಯಾರು ಇನ್ಪೇಷೆಂಟ್ ಆಗಿ ಯಾರೂ ಇಲ್ಲ. ಈಗ ಪ್ರಕರಣದ ಬಗ್ಗೆ ನಾವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವಿಡಿಯೋ ಫುಟೇಜು ಎಲ್ಲ ನೋಡಿ ಈಗ ಅದನ್ನು ಯಾರ್ಯಾರಿದ್ದಾರೆ ಅವ್ರಿಗೆ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮ ತಗೊಳ್ಳೋ ಪ್ರಕ್ರಿಯೆ ಜಾರಿಯಲ್ಲಿದೆ. ಅಲ್ಲ, ಅದಕ್ಕೆ ಈಗ ಪ್ರಕರಣ ಗಂಭೀರವಾಗಿ ಪೊಲೀಸ್ ಇಲಾಖೆ ಪರಿಗಣಿಸಿದೆ. ಇದ್ರ ಬಗ್ಗೆ ಏನಿದೆ ಅದನ್ನು ವಿಡಿಯೋ ಫುಟೇಜ್ಗಳಿದ್ದಾವೆ, ಎಲ್ಲ ಮೊಬೈಲ್ ಫುಟೇಜ್ ಇದ್ದಾವೆ, ಕೆಲವು CCTV ಫುಟೇಜಸ್ ಇದೆ, ವಿಡಿಯೋ ಫುಟೇಜಸ್ ಇದೆ. ನೋಡಿ ಯಾರ್ಯಾರಿದ್ದಾರೆ ಅದ್ರ ಬಗ್ಗೆ ಏನೇನು ಅದರ ಪಿತೂರಿ ಇದೆ ಅದ್ರ ಬಗ್ಗೆ ಎಲ್ಲ ಪೂರ್ವವಾಗಿ ಕೂಲಂಕುಷವಾಗಿ ತನಿಖೆ ಮಾಡಿ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕಾನೂನು ಕ್ರಮ ಜರುಗಿಸಬೇಕು. ಈಗ ನಿನ್ನೆ ರಾತ್ರಿ 9:30 ಆಗಿದೆ. ಈಗ ಬೆಳಗ್ಗೆ 10 ಗಂಟೆಗೆ ಕೇಳ್ತಾ ಇದ್ದೀರಿ, ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾವು ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿದ್ಮೇಲೆ ಎಲ್ಲದಕ್ಕೂ ಉತ್ತರ ಹೇಳ್ತೀವಿ. ನಾವು ಆರೋಪಿ ಅರೆಸ್ಟ್ ಆದ್ಮೇಲೆ ಗಲಾಟೆ ಆಗಿರುವಂಥದ್ದು ಆರೋಪಿ ಅರೆಸ್ಟ್ ಆದ್ಮೇಲೆ ಬಂದು ಗಲಾಟೆ ಮಾಡಿದ್ರು. ಅದೇ ರೀ, ಕೆಲವು ಏನಾಗಿದೆ, ಈಗ 3 ವರ್ಷ ಪನಿಷ್ಮೆಂಟು ಈ ಥರದ್ದೆಲ್ಲ ಕಾನೂನಲ್ಲಿ ಇದೆ ಇದ್ದಾಗ ಕೆಲವರು ನ್ಯಾಯಾಲಯಗಳು ಬೇಗ ಬೇಲ್ ಕೊಡ್ತಾರೆ ಅಂತೇಳಿ ಅವ್ರಿಗೆ ತಪ್ಪು ತಿಳುವಳಿಕೆ ನೀಡಿದ್ದಾರೆ. ಅವ್ರಿಗೆ ಜೈಲಿಗೆ ಹೋಗೋದಿಲ್ಲಂತೆ, ಬೇಗ ಬೇಲ್ ಕೊಟ್ಬಿಡ್ತಾರಂತೆ, ಇವೆಲ್ಲ ಸ್ಟೇಷನಲ್ಲೇ ಬೇಲ್ ಬಿಟ್ಬಿಡ್ತಾರಂತೆ, ಈ ಥರದ್ದೆಲ್ಲ ಅಪಪ್ರಚಾರಗಳು ಕೆಲವು ಕಡೆ ಆಗಿದೆ. ಅದಕ್ಕೋಸ್ಕರ ಬಂದಿರ್ಬೋದು ಅಂತ ಪ್ರಾಥಮಿಕ ಒಂದು ಅಂದಾಜು ಈಗ ಮಾಡಿದ್ವಿ. ಬಟ್ ಇದು ಹೆಚ್ಚಿನ ತನಿಖೆ ಆದಮೇಲೆ ಇದರ ಪೂರ್ಣ ಸತ್ಯಾಂಶ ಇದ್ರ ಹೊರಬರಲಿದೆ. ಪೊಲೀಸರಿಗೆ ಎಚ್ಚರಿಕೆ ಆಗಿದೆ 7 ಜನಕ್ಕೆ ಅದು ಕಲ್ಲೇಟು ಬಿದ್ದಿದೆ. ಮತ್ತು ಯಾರಿಗೂ ಏನು ರಕ್ತಗಾಯ ಯಾರಿಗೂ ಆಗಿಲ್ಲ, ಯಾರು ಕೂಡ ಇನ್ಪೇಷೆಂಟ್ ಆಗಿ ಯಾರೂ ಇಲ್ಲ, ಎಲ್ಲರೂ ಔಟ್ ಪೇಷೆಂಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ. ಅದೇನೇ ಘಟನೆ ನಡೆದು ಇನ್ನೂ 12 ಗಂಟೆ ಕೂಡ ಆಗಿಲ್ಲ. ನಾವು ಈ ಬಗ್ಗೆ ಏನಂತಾರೆ ಈಗಾಗಲೇ ತನಿಖೆ ಸ್ಟಾರ್ಟ್ ಮಾಡಿದ್ವಿ. ಈಗ ಪೂರ್ಣ ತನಿಖೆ ಆದಮೇಲೆ ಎಲ್ಲ ವಿವರಗಳನ್ನು ತಮ್ಮ ಜೊತೆ ಹಂಚ್ಕೊಳ್ತೀವಿ. ನೋಡಪ್ಪ, ನೀವು ಏನು ಪ್ರಶ್ನೆ ಹೇಳಿದ್ರು ಕೂಡ ನಮ್ಮದು ಉತ್ತರ ಇಷ್ಟೇ. ಘಟನೆ ನಡೆದು ಈಗ ತನಿಖೆ ಸ್ಟಾರ್ಟ್ ಆಗಿದೆ. 12 ಗಂಟೆ ಇನ್ನು ಮುಗಿದ್ರು ಕೂಡ ಇಲ್ಲ. ಈಗ ಪೂರ್ಣ ತನಿಖೆ ಆದಮೇಲೆ ನೀವೆಲ್ಲ ಸಂಶಯಗಳಿಗೂ ನಾವು ಉತ್ತರ ಹೇಳ್ತೀವಿ. ಟಾರ್ಗೆಟ್ ಪೊಲೀಸ್ ಅಂತ ಅನ್ನಿಸ್ತಾ ಇಲ್ಲ ತಮಗೆ, ಯಾಕಂದ್ರೆ ಬರೀ ಪೊಲೀಸರಿಗೆ ಹೊಡೆದಿರುವಂಥದ್ದು ನೋಡ್ತಾ ಇದ್ದೀನಿ. ನೋಡ್ರಿ, ಈಗ ನಾನು ಮತ್ತೆ ಅದೇ ನೀವು ಎಷ್ಟು ತಿರ್ಗಾ ಮುರುಗ ಹೇಳಿದ್ರು ಕೂಡ ನಾನು ಅದೇ ಉತ್ತರ ಹೇಳ್ತಾ ಇದ್ದೀನಿ. ಘಟನೆ ನೆನ್ನೆ 9:00 ಸ್ಟಾರ್ಟ್ ಆಗಿದೆ. ವೆಹಿಕಲ್ ಬರೋ ಟೈಮಲ್ಲಿ ಪೊಲೀಸರಿಗೆ ಹೊಡಿತಾ ಇದ್ದಾರೆ ಅನ್ನೋದು ಅಂದ್ರೆ ಟಾರ್ಗೆಟ್ ಪೊಲೀಸ್ ಅವ್ರದ್ದು ಅಂತ ನೀವು ಏನೇ ಪ್ರಶ್ನೆ ಹೇಳಿದ್ರು ನಾನು ಈಗ ಅದೇ ಹೇಳಿದೆ. ಘಟನೆ ನಡೆದು ನಾವೀಗ ತನಿಖೆ ಸ್ಟಾರ್ಟ್ ಮಾಡಿದ್ವಿ. ನಾವು ಎಲ್ಲ CCTV ಫುಟೇಜು, ಮೊಬೈಲ್ ಫುಟೇಜ್ಗಳು, ಪ್ರತ್ಯಕ್ಷಗಳ ಹೇಳಿಕೆಗಳೆಲ್ಲ ತಗೊಂಡು ಇದ್ರ ಬಗ್ಗೆ ಪೂರ್ಣ ತನಿಖೆ ಮಾಡಿದ್ಮೇಲೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಬಾಳ್ತು. ನಾವು ಟೀಮ್ ರಚನೆ ಏನೋ ಮಾಡಿದ್ರು. ಟೀಮ್ ಸ್ಥಳೀಯವಾಗಿ ಕಮಿಷನರ್ ರಚನೆ ಮಾಡ್ತಾರೆ. ಸದ್ಯಕ್ಕೆ ಯಾರು ವರ್ಷ ತಗೊಂಡಿಲ್ಲ ಸರ್ ಇಲ್ಲಿವರೆಗೂ. ಅದೇ ಐಡೆಂಟಿಫೈ ಮಾಡೋದು ಪ್ರಕ್ರಿಯೆ ನಡೀತದೆ. ನಿನ್ನೆ ಬೆಳಗ್ಗೆ 3 ಗಂಟೆವರೆಗೂ ಎಲ್ಲ ಬಂದೋಬಸ್ತಲ್ಲಿದ್ದರು. ಈಗ ಮುಂದಿನ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಆಗ್ತಾ ಇದ್ದಾವೆ, ಸ್ಟಾರ್ಟ್ ಮಾಡ್ತಾರೆ. ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಮತ್ತು ಇದು ಬೇರೆ ಈಗ ಜನರು ಈ ಥರ ನಡಿಬಾರ್ದಾಯ್ತು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಇದ್ರ ಬಗ್ಗೆ ಕೂಲಂಕಷ ತನಿಖೆ ಮಾಡಿ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಭಯದ ವಾತಾವರಣ ಇದ್ದೇವೆ ಸರ್. ಈಗ ಭಯ ಅಂತ ನಾನು ಹೇಳೋದಕ್ಕೆ ತಯಾರಿಲ್ಲ. ಬಟ್ ಏನಂತ ಹೇಳ್ತಾರೆ, ಇದು ಘಟನೆ ಪೊಲೀಸ್ ಸ್ಟೇಷನ್ ಮುಂದೆ ಜನ ಬಂದಿರೋದು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಸ್ಟೇಷನ್ಗೆ ಒಬ್ಬ ಆರೋಪಿನ ಕರ್ಕೊಂಡ್ಬರ್ತಾರೆ FIR ಆಗುವಂಥ ಟೈಮಲ್ಲಿ. ಠಾಣೆ ಮುಂದ್ಗಡೆಗೆ 1,000-2,000 ಜನ ಸೇರ್ತಾರೆ ಅಂತ ಹೇಳಿದ್ರೆ ಪೊಲೀಸರು ಮುನ್ನೆಚ್ಚರಿಕೆಯನ್ನು ತಗೊಳ್ಳಿಲ್ವಾ? ಅದರಿಂದ ಇಷ್ಟೆಲ್ಲ ಆಯ್ತಾ ಅಂತ. ಎಲ್ಲ ಅಂಶಗಳ ಬಗ್ಗೆ ಕೂಲಂಕಷವಾಗಿ ತನಿಖೆ ಮಾಡ್ತೀವಿ. ನಾವು ತನಿಖೆ ಮಾಡಿ ಏನೇನು ಅದರಲ್ಲಿ ನಮ್ಮ ಇಲಾಖೆಯಲ್ಲಿ ಲೋಪದೋಷ ಏನಾದ್ರು ಇದೆಯಾ ಅದನ್ನು ಕೂಡ ಆ ಪಾಯಿಂಟ್ ಕೂಡ ಚೆಕ್ ಮಾಡ್ತೀವಿ. ಮತ್ತು ಇದರಲ್ಲಿ ಬೇರೆ ಯಾವ್ದು ಹೊರಗಡೆ ಅವ್ರದ್ದು ಏನಿದೆ ಎಲ್ಲ ಅಂಶಗಳು ಎಲ್ಲ 360 ಡಿಗ್ರಿ ಎಲ್ಲ ಅಂಶಗಳನ್ನು ಕೂಡ ಚೆಕ್ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಅವ್ರೇನು ವದಂತಿಗಳು ನಂಬಿಟ್ರ ಅಂತ ಬೇಗ ಬಿಟ್ಬಿಡ್ತಾರೆ ಅನ್ನೋ ವದಂತಿಗಳು ನಂಬಿ ಗಲಾಟೆ ಮಾಡಿದಾರ? ಅದು ವದಂತಿಗಳಿದೆ, ಬೇಗ ಬಿಟ್ಬಿಡ್ತಾರೆ ಅಂತ ವದಂತಿಗಳಿದೆ ಅಂತ ಹೇಳಿ ಪ್ರಾಥಮಿಕ ಒಂದು ಮಾಹಿತಿ ಇದೆ. ಬಟ್ ಇದರಲ್ಲಿ ಈ ರೀತಿ ಘಟನೆ ಮೈಸೂರಲ್ಲಿ ನಡೆದಿರೋದು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಮತ್ತು ಎಲ್ಲನೂ ಕೂಡ ಎಲ್ಲ ಅಂಶಗಳ ಬಗ್ಗೆ ತನಿಖೆ ಮಾಡಿ ತಮ್ಮ ಜೊತೆ ಹಂಚ್ಕೊಳ್ತೀವಿ ನಾವು. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.